ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಡೈಲಿ ವ್ಲಾಗ್ ಶೇರ್ ಮಾಡೋಣ ಅಂತ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಂದರೆ ಒಂದು ರಿಂಗ್ ಇದೆ. ಸೊ ಆ ರಿಂಗ್ ಎಂಗೇಜ್ಮೆಂಟ್ ರಿಂಗ್ ಅದು. ಸೊ ಯಾಕೆ ಈ ರೀತಿ ಆಯಿತು ಅಂದರೆ ಅದು ಸೊ ಡೋರ್ನಲ್ಲಿ ನಟ್ಸ್ ಇರುತ್ತಲ್ಲ, ಮಿಸ್ಸಾಗಿ ಡೋರ್ ನಟ್ಟಿಗೆ ಸಿಗಾಕೊಂಡು ಈ ರೀತಿ ಆಗೋಗಿದೆ. ಆ್ಯಂಡ್ ಇನ್ನೊಂದು ಇಯರಿಂಗ್ಸ್ ಕೂಡ ಅದೇ ರೀತಿ ಆಗಿದೆ. ಸೊ ಅದನ್ನು ನಾನು ಚಿಕ್ಕವಳಿದ್ದಾಗ ನಮ್ಮ ತಾತ ನನಗೆ ಗಿಫ್ಟ್ ಮಾಡಿದ್ದಿದ್ದು ಅದನ್ನು. ಸೊ ನನಗೆ ಇಯರಿಂಗ್ ಕೂಡ ಸ್ಪೆಷಲ್ ಮತ್ತು ಆ ಇಯರಿಂಗ್ಸ್ ಕೂಡ ಸ್ಪೆಷಲ್. ಅದು ಇಯರಿಂಗ್ಸ್ ಏನಾಗಿದೆ ಅಂದರೆ ಅದು ಸ್ವಲ್ಪ ಲೈಟ್ ವೆಯ್ಟ್ ಇದೆ, ಅದರಿಂದ ಸ್ವಲ್ಪ ಬೆಂಡ್ ಆದಂಗೆ ಆಗಿದೆ. ಅದನ್ನ ನಾನು ಮತ್ತೆ ಏನಾದರೂ ವೇರ್ ಮಾಡಿದ್ರೆ ಮುರಿದೋಗ್ಬಿಡುತ್ತೆ, ಆ ರೀತಿ ಆಗಿದೆ. ಅದೇನಕ್ಕೂ ಗೊತ್ತಿಲ್ಲ, ಹೇಗಾದರೂ ಆಗಲಿ ಮಿಸ್ ಆಗಿಬಿಟ್ಟು ಈ ರೀತಿ ಆಗ್ತಾ ಇರುತ್ತೆ. ಏನಾದರೂ ಸ್ಪೆಷಲ್ ಅಂತ ಎತ್ತಿಟ್ಕೊಂಡಿರ್ತೀನಲ್ಲ, ಅವು ಮಾತ್ರ ಈ ರೀತಿ ಆಗ್ತಿರ್ತವೆ. ಸೊ ಅದೆರಡನ್ನೂ ಫಸ್ಟು ತೊಗೊಂಡು ಹೋಗ್ಬಿಟ್ಟು ಸರಿ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ತಾತ ಕೊಡಿಸಿದ್ದಲ್ವ, ಅದರಿಂದ ಸ್ವಲ್ಪ ಅದ್ರ ಮೇಲೆ ಸೆಂಟಿಮೆಂಟ್ ಜಾಸ್ತಿ. ಆ್ಯಂಡ್ ಇನ್ನೊಂದು ಅದು ಪಾಪು ರಿಂಗ್, ಅದು ಅದ್ರ ಜೊತೆಲೇ ಹಾಕಿಟ್ಟಿದ್ದೆ ನಾನು. ಸೊ ಯಾಕೆ ಈ ರೀತಿ ಗೋಲ್ಡ್ ಜ್ಯುವೆಲ್ರಿನಲ್ಲಿ ಈ ರೀತಿ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಇನ್ನೊಂದು ಕೂಡ ಪಾಪುಗೆ ಒಂದು ಚೈನ್ ಮಾಡಿಸಿದ್ವಿ, ಅದನ್ನು ಕೂಡ ಮುಂಚೆ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಅದು ಕೂಡ ಅದೇ ರೀತಿ ಆಗಿತ್ತು. ಅಂದರೆ ಗೋಲ್ಡೆಲ್ಲ ಸ್ವಲ್ಪ ಪೀಸ್ ಆಗಿರೋ ಥರ ಅದನ್ನು ಮತ್ತೆ ರೆಡಿ ಮಾಡಿಸ್ಕೊಂಡು ತಗೊಂಡು ಬಂದ್ವಿ. ಈ ರೀತಿ ಗೋಲ್ಡ್ನಲ್ಲಿ ಈ ರೀತಿ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಈ ರೀತಿದೊಂದು ಸಿಲ್ವರ್ ಬಳೆ ಪಾಪು ಕೈಗೆ ಹಾಕಿದ್ದೆ. ಸೊ ಒಂದನ್ನು ಎಲ್ಲೋ ಕಳ್ದು ಹಾಕಿಬಿಟ್ಟಿದ್ದಾನೆ. ಅಂದರೆ ಸ್ವಲ್ಪ ಲೂಸ್ ಇತ್ತು, ಕಿತ್ತು ಎಸೆಯೋದು ಈ ರೀತಿ ಮಾಡ್ತಿದ್ದೆ. ಸೊ ಹಂಗೆ ಮಾಡಿದ್ದಾನೆ. ಸೊ ಪಾಪುಗೆ ಈ ಚೈನ್ ಹಾಕೋಣ ಹಂಗೆ ಅಂತ ಎತ್ಕೊಳ್ತಾ ಇದ್ದೀನಿ. ಬಟ್ ಅವ್ನಿಗೆ ಹಿಂಸೆ ಆಗುತ್ತೆ, ಅವ್ನು ಹಾಕಿಸ್ಕೊಳ್ಳೋದಿಲ್ಲ. ಸೊ ಹಿಂಗೆ ರಿಂಗ್ ಆ ರೀತಿ ಆಗಿತ್ತು. ಹಿಂಗೆ ಸಡನ್ನಾಗಿ ಡೋರ್ ಓಪನ್ ಮಾಡೋಕ್ಕೆ ಹೋದ್ನ, ಅದು ರಿಂಗ್ ಏನಾಗಿದೆ ಅಂದರೆ ಆ ಬೋಲ್ಟ್ಗೆ ಸಿಗಾಕ್ಕೊಂಡು ನಟ್ಟಿಗೆ ಸಡನ್ ನಾನು ಡೋರಿಂದ ಕೈ ಬಿಡೋಕ್ಕೆ ಹೋದ್ನಲ್ಲ, ಆವಾಗ ನಟ್ಟಲ್ಲಿ ಎಳ್ದಂಗೆ ಆಯಿತು. ಸೊ ಅವಾಗ ಸ್ವಲ್ಪ ಬೆಂಡಾದಂಗೆ ಆಯಿತು. ಸೊ ಅದೇನು ತೊಂದರೆ ಇಲ್ಲ, ರೆಡಿ ಮಾಡಿಕೊಡ್ತಾರೆ, ಮಾಡಿಸ್ಕೊಂಡು ಬರ್ಬೇಕು ಅದನ್ನು. ಬಿಕಾಸ್ ಏನಂದರೆ ಅದು ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ಒಂದೊಂದು ವಸ್ತುಗಳು, ಹಂಗಾದಾಗ ಬೇಜಾರಾಗುತ್ತೆ. ಆ್ಯಂಡ್ ಪಾಪು ಮಲಗಿಸ್ತಾ ಇದ್ದೀನಿ. ಸ್ವಿಂಗಿಗೆ ಹಾಕಿ ತೂಗಿದ್ರೆ ಮಲ್ಕೊಳ್ತಾನೆ ಅವ್ನ ಪಾಡ್ಗೆ ಅವನು. ಆ್ಯಂಡ್ ಅವ್ನಿಗೆ ಕಂಫರ್ಟ್ಗೆ ಏನಂದರೆ ಸ್ವಲ್ಪ ಗೊಂಬೆಗಳನ್ನ ಕೊಡಬೇಕು. ಆ್ಯಂಡ್ ಪಾಪು ಜೊತೆಗೆ ಸ್ವಲ್ಪ ಫೋಟೋಸ್ ತೆಗ್ಸಿದ್ವಲ್ಲ, ಅದ್ರದ್ದು ಫ್ರೇಮ್ ತಗೊಂಡು ಬಂದಿದ್ವಿ. ಆ್ಯಂಡ್ ಅದನ್ನು ಹಾಕಿದೆ. ಮುಂಚೆ ಎಲ್ಲ ಬೇರೆ ಥರದ ಫ್ರೇಮ್ ಇದ್ದು, ಅಂದರೆ ನಮ್ಮ ಇಬ್ರದ್ದೇ. ಆ್ಯಂಡ್ ಪಾಪು ಜೊತೆ ಫಸ್ಟ್ ಟೈಮ್ ಫ್ರೇಮ್ ಮಾಡಿಸಿದ್ದು. ಫೋಟೋಸ್ ಇದ್ದಾವೆ, ಬಟ್ ಫ್ರೇಮ್ ಮಾಡಿಸಿದ್ದು ಅವನ ಜೊತೆಲಿ ಇದೇ ಫಸ್ಟ್. ಸೊ ಅದನ್ನು ಇವಾಗ ತಂದು ಹಾಕಿದ್ದೆ. ಆ್ಯಂಡ್ ಒಂದು ಪೆನ್ ಡ್ರೈವ್ ಇತ್ತು, ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಜ್ಯುವೆಲ್ರೀಸ್ ಎಲ್ಲ ಈ ನಡುವೆ ಎತ್ತಿಟ್ಟಿರಲಿಲ್ಲ, ಎಲ್ಲ ಹಾಕ್ಕೊಳ್ಳೋದು ಇಲ್ಲಿಲ್ಲೇ ಹಾಕಿದ್ದೆ. ಅದನ್ನೆಲ್ಲ ಅದಾದ್ರ ಬಾಕ್ಸ್ಗಳಿಗೆ ಹಾಕಿಡೋಣ ಅಂತ ಹೇಳಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಟೆಂಪಲ್ಗೆ ಹೋದಾಗೆಲ್ಲ ಹಾಕ್ಕೊಂಡು ಹೋಗಿದ್ವಲ್ಲ, ದೇವಸ್ಥಾನಕ್ಕೆ ಹೋದಾಗ ಅವನ್ನ ಅದ್ರ ಬಾಕ್ಸ್ನಲ್ಲಿ ಹಾಕಿಡಲಿಲ್ಲ ಅಂದರೆ ಎಲ್ಲ ಮಿಸ್ಪ್ಲೇಸ್ ಆಗ್ತವೆ ಮತ್ತು ಬೇಕಂದಾಗ ಸಿಗೋದಿಲ್ಲ. ಆ್ಯಂಡ್ ನೀಟಾಗಿ ಕೂಡ ಇರೋದಿಲ್ಲ ಜ್ಯುವೆಲ್ರಿಗಳು ಆ ರೀತಿ ಹಾಕಿದಾಗ. ಸೊ ಅವನ್ನೆಲ್ಲ ಈ ಬಾಕ್ಸಲ್ಲಿ ಅದಾದ್ರ ಪೌಚ್ಗಳಿದ್ದಾವೆ, ಆ ಪೌಚ್ಗಳಿಗೆ ಹಾಕಿಟ್ಕೊಳ್ಬೇಕು. ಆ್ಯಂಡ್ ಇಯರಿಂಗ್ಸ್ ಎಲ್ಲ ನೀಟಾಗಿ ಒಂದು ಕಡೆಯಲ್ಲಿದ್ದಾವೆ. ಬಟ್ ಈ ಚೈನ್ಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಸೊ ಚೈನ್ಗಳೇನಾಗ್ತವೆ ಅಂದರೆ ಮಿಸ್ಪ್ಲೇಸ್ ಆಗಿಬಿಡ್ತವೆ. ಸೊ ಈ ಚೈನ್ ನಾನು ಈ ನಡುವೆ ಜಾಸ್ತಿ ಯೂಸ್ ಮಾಡ್ತಿದ್ನಲ್ಲ, ಸ್ಯಾರಿಗಳು ಹಾಕಿದಾಗೆಲ್ಲ ಇದನ್ನೇ ಹಾಕ್ತಾಯಿದ್ದೆ. ಸೊ ಅದನ್ನ ಅದ್ರ ಪೌಚ್ಗೆ ಹಾಕಿ ಎತ್ತಿಡೋಣ ಅಂತ. ಸೊ ಒಂದು ಜ್ಯುವೆಲ್ರಿ ಬಾಕ್ಸ್ ತರಿಸಿದ್ದೀನಿ ಈ ರೀತಿ ಚೈನ್ಸ್ ಎಲ್ಲ ಹಾಕಿಡೋದಕ್ಕೆ. ಸೊ ಅದನ್ನ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಆರ್ಗನೈಸ್ ಮಾಡಿದಾಗ ಕೂಡ ತೋರಿಸ್ತೀನಿ ಯಾವ ರೀತಿ ಹಾಕಿಟ್ಟಿದ್ದೀನಿ ಅಂತ ಹೇಳಿ. ಆ್ಯಂಡ್ ಇದು ಈ ರೀತಿ ಚೈನ್ಸ್ ಇದ್ದಾವಲ್ಲ, ಅದನ್ನ ಜ್ಯುವೆಲ್ರಿ ಕಲೆಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಶೇರ್ ಮಾಡ್ತೀನಿ ಸದ್ಯದಲ್ಲೇ. ಆ್ಯಂಡ್ ಎಲ್ಲ ಎತ್ತಿಟ್ಟಿದ್ದಾಯಿತು. ಇವಾಗ ಸ್ವಲ್ಪ ಕೆಲಸಗಳಿದ್ದಾವೆ, ಪಾಪು ಬಟ್ಟೆಗಳನ್ನೆಲ್ಲ ಸ್ವಲ್ಪ ಮಿಷಿನ್ಗೆ ಹಾಕ್ಕೊಳ್ಬೇಕು. ಹಾಕಿದ್ದಾದಮೇಲೆ ನಮ್ಮದು ಸ್ವಲ್ಪ ಕೆಲಸಗಳಿದ್ದಾವೆ. ಐ ಮೀನ್ ನನ್ನ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಬೇಕು, ಒಣಗಾಕಬೇಕು, ನಾರ್ಮಲ್ ಮನೆ ಕೆಲಸಗಳು. ಸೊ ಇವಾಗ ಫಸ್ಟು ನಾನು ವೈಟ್ಸ್ ಎಲ್ಲ ಸಪ್ರೇಟ್ ಹಾಕ್ಬಿಡ್ತೀನಿ. ಬಿಕಾಸ್ ವೈಟ್ಸೇ ಸಪ್ರೇಟ್ ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಚೆನ್ನಾಗಿ ಕ್ಲೀನ್ ಆಗ್ತಾವೆ ಆ್ಯಕ್ಚುಲಿ ಬರೀ ವೈಟ್ ಸಪ್ರೇಟ್ ಹಾಕಿದ್ರೆ, ಬೇರೆ ಬಟ್ಟೆಗಳ ಜೊತೆ ಹಾಕೋದ್ಕಿಂತ. ಸೊ ಫಸ್ಟು ವೈಟ್ ಕ್ಲಾತ್ಸ್ನೆಲ್ಲ ಹಾಕಿಟ್ಕೊಂಡಿದ್ದೆ. ಆ್ಯಂಡ್ ಇವನ್ನೆಲ್ಲ ಒಣಗಾಕ್ಬಿಟ್ಟು ಪಾಪು ಬಟ್ಟೆಗಳನ್ನ ಹಾಕ್ಕೊಳ್ಬೇಕು ಮಿಷಿನ್ಗೆ. ನಾನು ಪಾಪು ಬಟ್ಟೆಗಳನ್ನ ಜಾಸ್ತಿ ಅವನೇನಾದರೂ ಸ್ಟೈನ್ ಆಗಿದ್ದರೆ ಒಂದು ಸಲ ನೆನೆಸ್ಬಿಟ್ಟು
ಬ್ರಷ್ ಮಾಡಿಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕ್ತೀನಿ. ಇಲ್ಲ ಅಂದರೆ ಏನೂ ಆಗಿಲ್ಲ ಅಂದರೆ ಇದೇ ರೀತಿ ಹಾಕ್ಕೊಳ್ಳೋದು. ಇವಾಗ ಒಂದು ಫಸ್ಟು ಮಿಷಿನ್ಗೆ ಹಾಕ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಲಿಕ್ವಿಡ್ ಬರುತ್ತಲ್ಲ ಮಿಷಿನ್ದು, ಲಿಕ್ವಿಡ್ ಹಾಕ್ಕೊಳ್ತೀನಿ. ಲಿಕ್ವಿಡ್ ಹಾಕಿದ ನಂತರ ಆನ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಪಾಸ್ ಮಾಡ್ತೀನಿ. ಸೊ ಪಾಸ್ ಮಾಡಿ ಮತ್ತೆ ರನ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲೇ ಮಿಷಿನಲ್ಲಿ ಸ್ವಲ್ಪ ನೆಂದಂಗೆ ಆಗ್ತವಲ್ಲ, ಸೊ ಸ್ಟೈನ್ಸ್ ಏನು ಉಳ್ಕೊಳ್ಳೋದಿಲ್ಲ. ಸೊ ಡಿಟರ್ಜೆಂಟ್ಗಿಂತ ಲಿಕ್ವಿಡ್ ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಆಗ್ತಾವೆ ಬಾಬು ಬಟ್ಟೆಗಳು. ಅದರಿಂದ ನಾನು ಇಲ್ಲಿ ಲಿಕ್ವಿಡ್ನೇ ಹಾಕ್ಕೊಳ್ತೀನಿ. ಸೊ ಫ್ಯಾಬ್ ಲಿಕ್ವಿಡ್ ಯೂಸ್ ಮಾಡ್ಕೊಳ್ತೀನಿ, ಚೆನ್ನಾಗಿ ಕ್ಲೀನ್ ಆಗ್ತವೆ. ಸೊ ಪ್ರೈಸ್ ಎಲ್ಲದಕ್ಕೂ ಲಿಕ್ವಿಡ್ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ವರ್ತ್ ಅನಿಸುತ್ತೆ. ಅದು ನೀಟಾಗಿ ಕ್ಲೀನ್ ಕೂಡ ಆಗ್ತವೆ. ಆ್ಯಂಡ್ ಇನ್ನೊಂದು ಯಾವುದಂದ್ರೆ ಸರ್ಫ್ ಎಕ್ಸೆಲ್ ಕೂಡ ಚೆನ್ನಾಗಿರುತ್ತೆ. ಸರ್ಫ್ ಎಕ್ಸೆಲ್ ಮತ್ತು ಫ್ಯಾಬ್ ಎರಡೂ ಕೂಡ. ಸೊ ಈ ರೀತಿ ನಾನು ಕ್ವಿಕ್ಕಿಗೆ ಇಟ್ಕೊಳ್ತಿದ್ದೀನಿ. ಒಂದು 10 ಮಿನಿಟ್ಸ್ ರನ್ ಆದಮೇಲೆ ಎಲ್ಲ ಸೋಕ್ ಆಗಿರ್ತಾವಲ್ಲ, ಆವಾಗ ಆಫ್ ಮಾಡಿಕೊಂಡ್ರೆ ನೀಟಾಗೆಲ್ಲ ನೆನ್ಕೊಳ್ತವೆ. ಆಮೇಲೆ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ಆನ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗ್ತವೆ. ಸೊ ಅದಕ್ಕಿಂತ ಮುಂಚೆ ಹಾಕಿದ್ನಲ್ಲ ವೈಟ್ಸ್ ಎಲ್ಲ ಬಟ್ಟೆಗಳು, ಅವನ್ನೆಲ್ಲ ಒಣಗಾಕೋಣ ಅಂತ ಹೇಳಿಬಿಟ್ಟು ಒಣಗಾಕ್ತಾಯಿದ್ದೀನಿ. ಸೊ ಹಾಗೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡಿದ್ದಿದ್ದನ್ನು. ಮುಂಚೆ ಏನಾದರೂ ಕುಕ್ಕಿಂಗ್ ಅಥವಾ ಎಲ್ಲಾದರೂ ಹೋಗಿದ್ದು ಆ್ಯಂಡ್ ಏನಾದರೂ ಶಾಪಿಂಗ್ ವ್ಲಾಗು ಈ ರೀತಿ ಶೇರ್ ಮಾಡ್ತಿದ್ದೆ. ಸೊ ಇವತ್ತು ಡೈಲಿ ವ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ. ಸೊ ಹೊರಗಡೆ ಸಂಜೆ ಆಗಿದೆ, ಇವಾಗಲೇ ಆಲ್ಮೋಸ್ಟ್ 6 ಆಗಿದೆ. ಈ ರೀತಿ ಇರುತ್ತೆ ನಮ್ಮ ಮನೆ ಹೊರಗಡೆ, ಅಂದರೆ ಸನ್ಸೆಟ್ ಆಗೋದು ಸ್ವಲ್ಪ ಕಾಣ್ತಾ ಇರುತ್ತೆ. ಸೊ ಇವಾಗ ಬಟ್ಟೆಗಳು ಹಾಕಿದ್ರೆ ಏನಂದರೆ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಹಗಲೊತ್ತು ಜಾಸ್ತಿ ಗಾಡಿ ಓಡಾಡ್ತಾವಲ್ಲ, ಡಸ್ಟ್ ಆಗಿಬಿಡುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಸಂಜೆ ಟೈಮ್ ಹಾಕ್ತೀನಿ. ಸೊ ಮಿಷಿನಲ್ಲಿ ಆಲ್ಮೋಸ್ಟ್ ಡ್ರೈ ಆಗಿರ್ತಾವಲ್ಲ, ಬೆಳಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ನೀಟಾಗಿ ಒಣಗಿಬಿಡ್ತವೆ. ಬಿಸಿಲು ಬಂದಿದ ತಕ್ಷಣ ಸ್ವಲ್ಪ ಬಟ್ಟೆ ಬಿಸಿ ಆಗಿದ ತಕ್ಷಣ ಎತ್ಕೊಂಡು ಬಿಡ್ತೀನಿ. ಮಧ್ಯಾಹ್ನ ಟೈಮ್ ಹಾಕಿದ್ರೆ ಏನಾಗುತ್ತೆ ಅಂದರೆ ತುಂಬ ಗಾಡಿ ಓಡಾಡ್ತಾವೆ ನಮ್ಮ ಮನೆ ಹತ್ರ. ಸೊ ಅದರಿಂದ ಎಲ್ಲ ಡಸ್ಟೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಪಾಪು ಬಟ್ಟೆನೂ ಅಷ್ಟೇ ಈ ಟೈಮ್ನಲ್ಲೇ ತೊಳೆದಾಕ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ನೀಟಾಗಿ ಡ್ರೈ ಆಗಿದ್ವಲ್ಲ, ಅದರಿಂದ ಒಂದ್ರ ಮೇಲೆ ಒಂದು ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಬಟ್ಟೆ ತುಂಬ ಜಾಸ್ತಿ ಇದ್ದಾವೆ ಇವತ್ತು. ಪಾಪುದು ಹಾಕಬೇಕು ಆ್ಯಂಡ್ ಇನ್ನೂ ಸ್ವಲ್ಪ ನಮ್ಮ ಬಟ್ಟೆಗಳನ್ನೆಲ್ಲ ಹಾಕೋದಿದೆ. ಸೊ ಲೈಟಾಗಿ ಹಾಕಿದ್ರೆ ಜಾಗ ಸಾಕಾಗೋದಿಲ್ಲ. ಅದರಿಂದ ಈ ರೀತಿ ಶೀಟ್ ಕೆಳಗನೆ ಹಾಕ್ತೀನಿ. ಬಿಕಾಸ್ ಏನಂದರೆ ಮಳೆ ಬಂದರೂ ಕೂಡ ನೆನೆಯೋದಿಲ್ಲ ಇದ್ರ ಕೆಳಗೆ ಹಾಕೋದ್ರಿಂದ. ಅದರಿಂದ ನಾನು ಎಷ್ಟು ಬಟ್ಟೆ ಇದ್ದರೂ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಇಲ್ಲೇ ಮ್ಯಾನೇಜ್ ಮಾಡ್ಕೊಳ್ತೀನಿ. ಮಳೆ ಬಂದರೂ ಕೂಡ ಬೇಗ ಎತ್ಕೊಳ್ಬೋದು ಆ್ಯಂಡ್ ನೆನೆಯೋದಿಲ್ಲ ಕೂಡ. ಆ್ಯಂಡ್ ಮಕ್ಕಳೆಲ್ಲ ಬಂದು ಹೋಗ್ತಾ ಇದ್ದಾರೆ ಪಾಪು ಎದ್ದಿದ್ದಾನಾ ಅಂತ ನೋಡೋದಕ್ಕೆ. ಅವನಿವತ್ತು ಜಾಸ್ತಿ ಹೊತ್ತು ಮಲಗಿಬಿಟ್ಟಿದ್ದಾನೆ. ಸೊ ಅವ್ರಿಗೆಲ್ರಿಗೂ ಬೇಜಾರಾಗ್ತಿದೆ. ಸ್ಕೂಲಿಂದ ಬಂದ ತಕ್ಷಣ ಬಂದು ಅವನ್ನ ಆಟ ಆಡಿಸೋದು ಆ್ಯಂಡ್ ಎತ್ಕೊಳ್ಳೋದು ಈ ರೀತಿ ಮಾಡ್ತಿರ್ತಾರೆ. ಸೊ ಅವನ್ನ ಇವಾಗೆಲ್ಲ ಎದ್ದೇಳ್ತಿದ್ದಾನ ಅಂತ ನೋಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ನೋಡಿ ನೆನ್ಕೊಳ್ತಾ ಇದ್ದಾವೆ. ಇವಾಗ ಒಂದು 10 ಮಿನಿಟ್ಸ್ ಬಿಟ್ಟು ಆನ್ ಮಾಡ್ತೀನಿ. ಆ್ಯಂಡ್ ಸಂಜೆ ಇವಾಗ ಪಾಪು ಎದ್ಮೇಲೆ ಸ್ವಲ್ಪ ಒಲೆ ಹತ್ರ ಕೂತ್ಕೊಂಡು ಅವನಿಗೆ ಬೆಂಕಿ ಸೌದೆ ಒಲೆ ಇದೆಯಲ್ಲ ಅದರಲ್ಲಿ ನೀರು ಕಾಯ್ಲಿಕ್ಕೆ ಇಡ್ತೀವಲ್ಲ, ಸೊ ಹಂಗೆ ಕಾಯಕ್ಕಿಟ್ಟಾಗ ಪಾಪುನ ಅಲ್ಲಿ ಕೂರಿಸ್ಕೊತೀನಿ ಚಳಿ ಇದ್ದರೆ. ಸೊ ಅದರಿಂದ ಸ್ವಲ್ಪ ಬೆಚ್ಚಗಾಗುತ್ತೆ ಅಂತ ಹೇಳಿ. ಸೊ ಇವಾಗ ಬೆಳಗ್ಗೆ ತಿಂಡಿ ಮಾಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ಬಟಾಣಿ ನೆನೆಸ್ಬೇಕು. ಆ್ಯಂಡ್ ಜೊತೆಗೆ ಸ್ವಲ್ಪ ಮೆಂತ್ಯ ನೆನೆಸಿ ಅದ್ರ ಜೊತೆಗೆ ಸ್ವಲ್ಪ ಬಾದಾಮ್ ನೆನೆಸ್ಬೇಕು. ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ನೆನೆಸೋಣ ಅಂತ ಹೇಳಿಬಿಟ್ಟು. ಬೆಳಗ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಸ್ವಲ್ಪ ಒಣ ಬಟಾಣಿನ ನೆನೆಸ್ಬೇಕಿವಾಗ. ನಾನು ಅದೇ ರೀತಿ ನೆನೆಸಿಟ್ಕೊಂಡು ಬಿಡ್ತೀನಿ. ಅಕಸ್ಮಾತ್ ಅವರೆಕಾಳು ಅಥವಾ ಈ ರೀತಿ ಏನಾದರೂ ಹಸಿ ಬಟಾಣಿ ಅಥವಾ ಕಾಳುಗಳಿದ್ದರೆ ನೆನೆಸೋದಿಲ್ಲ. ಆ ರೀತಿ ಕಾಳುಗಳೇನಾದರೂ ಇಲ್ಲ ಅಂದರೆ ಮಾತ್ರ ನೈಟೇ ನೆನೆಸಿಟ್ಕೊಳ್ತೀನಿ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನೆಂದಿರುತ್ತಲ್ಲ. ನನಗೆ ಈ ರೀತಿ ಬಟಾಣಿ ಏನಾದರೂ ಇಲ್ಲ ಅಂದರೆ, ಕಾಳುಗಳಿಲ್ಲ ಅಂದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಆ್ಯಂಡ್ ತಿನ್ಲಿಕ್ಕೆ ಕೂಡ ಇಷ್ಟ ಆಗೋದಿಲ್ಲ ನನಗೆ. ಸೊ ಅದರಿಂದ ಈ ರೀತಿ ಕಾಳುಗಳನ್ನ ನೈಟೇ ನೆನೆಸಿಟ್ಕೊಳ್ತೀನಿ. ಈ ಕಾಳು ಹಾಕ್ಬೋದು ಅಥವಾ ಅಲಸಂದೆ ಕಾಳು ಅಂತ ಬರುತ್ತಲ್ಲ ಅದು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಬಟ್ ಫ್ಲೇವರ್ ಬಟಾಣಿ ಕಾಳೇ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಇವಾಗ ಬಾದಾಮ್ ಎಲ್ಲ ನೆನೆಸಿಟ್ಕೊಳ್ಬೇಕು. ಒಂದು ಬೌಲ್ಗೆ ಒಂದು ಸ್ವಲ್ಪ ಬಾದಾಮ್ ಹಾಕ್ತೀನಿ. ಆ್ಯಂಡ್ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಲ್ಲ ಅದಕ್ಕೆ ಮೆಂತ್ಯನ ಹಾಕಿಟ್ಕೊಳ್ತೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಮೆಂತ್ಯ ನೀರು ಕುಡಿದು ಒಂದು ಸ್ವಲ್ಪ ಬಾದಾಮ್ ತಿಂತೀನಿ. ಆ್ಯಂಡ್ ಅದ್ರ ಜೊತೆಗೆ ಬಟಾಣಿ ನೆನೆಸಿರೋದು ನಾನು ಹೇಳಿದ್ನಲ್ಲ ಅಡುಗೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ಒಂದು ದ್ರಾಕ್ಷಿ ಬರುತ್ತಲ್ಲ ಅದು ಮತ್ತು ಪಂಪ್ಕಿನ್ ಸೀಡ್ಸು ಇದನ್ನೆಲ್ಲ ಏನೂ ನೆನೆಸೋದಿಲ್ಲ. ಅದನ್ನೆಲ್ಲ ಹಾಗೇ ತಿನ್ನಲಿಕ್ಕೆ ಚೆನ್ನಾಗಿರ್ತವೆ ನೆನೆಸೋದ್ಕಿಂತ. ಬಟ್ ಬಾದಾಮ್ ಏನಂದರೆ ನೀಟಾಗಿ ಡೈಜೆಸ್ಟ್ ಆಗುತ್ತೆ ನೆನೆಸಿದ್ರೆ, ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೆನೆಸಿಟ್ಬಿಟ್ಟು ರಾತ್ರಿ ಮಲ್ಕೊಳ್ಬೇಕಾದ್ರೆ ಈ ರೀತಿ ನೆನೆಸ್ಬಿಟ್ಟು ಮುಚ್ತೀನಿ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನನಗೆ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಸ್ವಲ್ಪ ಕಡಲೆ ಬೀಜಗಳನ್ನ ಹುರಿದಿದ್ದೆ ಚಟ್ನಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಅವನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತವ ಮೇಲೆ ಅಂದರೆ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಹುರಿದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೇಗ ರೋಸ್ಟ್ ಆಗ್ತವೆ. ನಾವು ಜಾಸ್ತಿ ಉರಿ ಇಟ್ಟು ಹುರಿಯೋದಕ್ಕೂ ಕಡಿಮೆ ಉರಿ ಇಟ್ಟು ಹುರಿಯೋದಕ್ಕೂ ಅದೇ ವ್ಯತ್ಯಾಸ. ಚೆನ್ನಾಗಾಗಿರ್ತವೆ ಕಡಿಮೆ ಉರಿನಲ್ಲಿ ಹುರಿದ್ರೆ.
ಆ್ಯಂಡ್ ಅವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮನೆ ಹತ್ರ ಕೆಲ್ಸಕ್ಕೆ ಬಂದಿದ್ದಾರೆ. ಸೊ ಪಾಪುನ ಅವ್ರ ಅಜ್ಜಿ ಟಬ್ಬಲ್ಲಿ ಕೂರಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದಾರೆ. ಸೊ ಟಬ್ಬಲ್ಲಿ ಆ ರೀತಿ ಕೂರಿಸಿದ್ರೆ ಒಂದು 10 ಮಿನಿಟ್ಸ್ ಕೂತ್ಕೊಳ್ತಾನೆ ಅಂತ ಕೂರಿಸಿದ್ದಾರೆ ಒಂದು ಕಡೆಯಲ್ಲಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.